ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ನಾನು ನಿಮ್ಮ ಹತ್ರ ವೆರೈಟಿ ಆದಂಥ ಗುಂಡುಗಳಾಗಿರ್ಬೋದು, ಹಾಗೆ ಮುತ್ತುಗಳ ಬಗ್ಗೆ, ಹವಳಗಳ ಬಗ್ಗೆ, ಕೆಲವೊಂದು ಮಣಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ಥರ ಈ ಗುಂಡುಗಳನ್ನ ಉಪಯೋಗಿಸಿ ನೀವು ಈ ಥರ ಒಂದು ಥ್ರೆಡ್ ವರ್ಕ್ ಕೂಡ ಮಾಡಿಸ್ಬೋದು. ಈ ರೀತಿ ಥ್ರೆಡ್ ವರ್ಕಲ್ಲಿ ಮಾಡಿರೋಂಥ ಕೆಲವೊಂದು ಸರಗಳನ್ನ ಇದೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಈ ಒಂದು ಸರನ ನೀವು ಚಿನ್ನದಲ್ಲಿ 2 ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು, ಅಥವಾ ಆರ್ಟಿಫಿಷಿಯಲಲ್ಲಿ ತೊಗೋತೀವಿ ಅಂದರೂ ಕೂಡ ತುಂಬ ಈ ಥರ ಒಂದು ಸರಗಳು ಟ್ರೆಂಡಿಂಗಲ್ಲಿದೆ. ಇವಾಗ ಆರ್ಟಿಫಿಷಿಯಲಲ್ಲಿ ಕೂಡ ಸಿಗ್ತಾ ಇದೆ. ಬಟ್ ನೀವು ಒಂದು 2 ಗ್ರಾಮಲ್ಲಿ ಗೋಲ್ಡಲ್ಲೇ ಮಾಡಿಸ್ಕೋಬೋದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಮೆರೂನ್ ಕಲರ್ ಥ್ರೆಡ್ಡಲ್ಲಿ ಗೋಲ್ಡ್ ಗುಂಡುಗಳನ್ನ ಹಾಕಿ ಈ ಥರ ಒಂದು ಸರನ ಮಾಡಿಸ್ಕೊಂಡ್ರೆ ಎಲ್ಲ ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು. ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವು ಸ್ಯಾರಿ ಮ್ಯಾಚಿಂಗಲ್ಲಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಅಥವಾ ಗ್ರೀನು, ಮೆರೂನು, ಬ್ಲ್ಯಾಕು ಮತ್ತು ರೆಡ್ಡು ಈ ಥರ ಒಂದು 4 ಕಲರಲ್ಲಿ ಮಾಡಿಸ್ಕೊಂಡ್ರೆ ಎಲ್ಲ ಸ್ಯಾರಿಗೂ ಕೂಡ ಹಾಕ್ಕೋಬೋದು. ಆ ಒಂದು ಡಿಸೈನ್ಸ್ಗಳನ್ನ ಈ ಒಂದು ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಈ ಒಂದು ಥ್ರೆಡ್ ವರ್ಕನ್ನ ನಾನು ಆಲ್ರೆಡಿ ಗುಂಡುಗಳನ್ನ ಪೋಣಿಸ್ತಾರೆ ಅಂತ ಹೇಳಿ ಒಂದು ಅಡ್ರೆಸ್ ಸೆಂಡ್ ಮಾಡಿದ್ದೀನಿ ಅಲ್ವಾ, ಅಶೋಕ ರೋಡಲ್ಲಿ. ಆ ಒಂದು ಶಾಪಲ್ಲೇ, ಅಂದರೆ ಅಶೋಕ ರೋಡಲ್ಲಿ ಕನಿಕಾ ಪರಮೇಶ್ವರಿ ಟೆಂಪಲ್ ಇದೆಯಲ್ವಾ, ಆ ಒಂದು ಆಪೋಸಿಟ್ ಎದುರುಗಡೆ ಒಂದು ರೋಡ್ ಬರುತ್ತೆ. ಅಲ್ಲಿ ಒಂದು ರೈಟ್ ಸೈಡ್ಗೆ ಹೋದರೆ ಇಬ್ಬರು ಕೂತಿರ್ತಾರೆ ಅಂತ ಹೇಳಿದ್ದೀನಿ. ಅಲ್ಲೇ ಈ ಒಂದು ಥ್ರೆಡ್ ವರ್ಕ್ನ ಮಾಡಿಕೊಡ್ತಾರೆ. ನೀವು ಇದಕ್ಕೆ ಚಿನ್ನದ ಗುಂಡುಗಳನ್ನ ತೊಗೋಬೋದು, ಅಥವಾ ಬೇರೆ ಒಂದು ಶೇಪಲ್ಲಿ ಅಂದರೆ ಬೇರೆ ಒಂದು ಡಿಸೈನ್ಸಲ್ಲಿರೋಂಥ ಗುಂಡುಗಳನ್ನ ತೊಗೊಂಡು ಈ ಥರ ಒಂದು ಮಧ್ಯದಲ್ಲಿ ಥ್ರೆಡ್ಗಳನ್ನ ಯೂಸ್ ಮಾಡಿ ಸರಗಳನ್ನ ಮಾಡಿಸ್ಕೋಬೋದು. ಮಣಿಗಳನ್ನ ಯೂಸ್ ಮಾಡೋದು ಬದಲು ನೀವು ಈ ಒಂದು ಥ್ರೆಡ್ನ ಯೂಸ್ ಮಾಡಿ ಈ ಥರ ಒಂದು ಸರಗಳನ್ನ ಮಾಡಿಸ್ಕೋಬೋದು. ಈ ಒಂದು ಡಿಸೈನ್ ಇವಾಗ ಫ್ಯಾಷನಲ್ಲಿದೆ. ಹಾಗೆ ಈ ಥರ ಒಂದು ಡಿಸೈನು ನಿಮಗೆ ಸ್ಯಾರಿ ಮ್ಯಾಚ್ ಬೇಕಂದ್ರೂ ಕೂಡ ಸಿಗುತ್ತೆ. ಹಾಗೆ ಆರ್ಟಿಫಿಷಿಯಲಲ್ಲಿ ಕೂಡ ಸಿಗುತ್ತೆ. ಆರ್ಟಿಫಿಷಿಯಲಲ್ಲಿ ಬೇಕಂದ್ರೂ ಕೂಡ ನೀವು ತೊಗೋಬೋದು. ಅಥವಾ ಸೇಮ್ ಇದೇ ಥರನೇ ನೀವು ಗೋಲ್ಡ್ ಗುಂಡುಗಳನ್ನ ಯೂಸ್ ಮಾಡಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ನೀವು 1 ಗ್ರಾಮ್ಗೆ ಒಂದು 3 ಗುಂಡು ಬರೋ ಥರ ಏನಾದರೂ ಗುಂಡುಗಳನ್ನ ತೊಗೊಂಡು ನೀವು ಮಿನಿಮಮ್ಮು 5 ಗ್ರಾಮ್ಗೆ 1 ಗ್ರಾಮ್ಗೆ 3 ಅಂದರೆ 5 ಗ್ರಾಮ್ಗೆ 15 ಗುಂಡು ಬರುತ್ತೆ. 15 ಗುಂಡುಗಳನ್ನ ನೀವು ತೊಗೊಂಡು ನೀವು ನಿಮ್ಗಿಷ್ಟ ಬಂದಂಥ ಡಿಸೈನ್ಸ್ಗಳನ್ನ ಮಾಡಿಸ್ಕೋಬೋದು. ನೀವು ದಪ್ಪ ಗುಂಡುಗಳನ್ನ ತೊಗೋತೀವಿ ಅಂದರೆ 1 ಗ್ರಾಮ್ಗೆ 3 ಬರುತ್ತೆ. ನೀವು ಅಂದರೆ ಸುಮಾರಾಗಿ ಮೀಡಿಯಮ್ ಸೈಜಲ್ಲಿರೋ ಅಂಥದ್ದು. ಬಟ್ ಈ ಥರ ಒಂದು ಸೈಜಲ್ಲಿ ನೀವು ಗುಂಡುಗಳನ್ನ ತೊಗೊಂಡು ನೀವು ಸರನ ಮಾಡಿಸ್ಕೋತೀವಿ ಅಂತಂದರೆ 1 ಗ್ರಾಮ್ಗೆ ನೀವು 2 ಸರನ ಮಾಡಿಸ್ಕೋಬೋದು. ಅಷ್ಟು ಚೆನ್ನಾಗಿರೋಂಥ ಗುಂಡುಗಳು ಸಿಗ್ತವೆ. ಅದನ್ನು ಸೈಜ್ ಕೂಡ ನಾನು ಹಳೆ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋನ ನೋಡಿಲ್ಲ ಅನ್ನೋರು ನೋಡಿ. ಅಥವಾ ಈ ಥರ ಒಂದು ಮುತ್ತುಗಳನ್ನ ಯೂಸ್ ಮಾಡಿ, ಅಂದರೆ ಮುತ್ತನ್ನ ಯೂಸ್ ಮಾಡಿ ಅದ್ರ ಜೊತೆಗೆ ಥ್ರೆಡ್ನ ಹಾಕಿ ಈ ಥರ ಒಂದು ಡಿಸೈನ್ ಬೇಕಂದ್ರೂ ಮಾಡಿಸ್ಕೋಬೋದು. ಈಗ ಒಂದು ಸ್ಯಾರಿ ಮಲ್ಟಿ ಕಲರ್ ಇರುತ್ತೆ ಅಲ್ವಾ, ಆ ಒಂದು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಥ್ರೆಡ್ಗಳನ್ನ ನೀವು ಚಾಯ್ಸ್ ಮಾಡಿಕೊಂಡು ಈ ಥರ ಒಂದು ಸರಗಳನ್ನ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಹಾಗೆ ಗುಂಡು ಬದಲು ಯಾವ್ಯಾವ ಥರ ಶೇಪಲ್ಲಿ ಡಿಸೈನ್ಸಲ್ಲಿ ಗೋಲ್ಡ್ ಸಿಗುತ್ತೆ ಅಂತ ತಿಳಿಸಿದ್ದೀನಲ್ವ, ಅದನ್ನು ಕೂಡ ನೀವು ತೊಗೊಂಡು ಈ ಥರ ಒಂದು ಸರನ ಮಾಡಿಸ್ಕೋಬೋದು. ಇವಾಗ ಅದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಒಂದು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸಿಂಪಲಾಗಿ ಒಂದು ಮಣಿಗೆ ದಾರನ ಸುತ್ತಬಿಟ್ಟು ಈ ಥರ ಒಂದು ಡಿಸೈನ್ಗಳನ್ನ ಮಾಡಿಕೊಡ್ತಾರೆ. ಈ ಒಂದು ಅಡ್ರೆಸ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಅವ್ರು ಯಾರು ಅನ್ನೋದನ್ನು ಕೂಡ ಹಳೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ಒಂದು ವೀಡಿಯೋನ ನೋಡಿದರೆ ಗೊತ್ತಾಗುತ್ತೆ. ಆ ಒಂದು ಡಿಸೈನ್ಸ್ನ ಅವರೇ ಮಾಡಿಕೊಡ್ತಾರೆ. ಹಾಗೆ ಬ್ಲ್ಯಾಕ್ ಕಲರಲ್ಲಿ ಅಂದರೆ ಬ್ಲ್ಯಾಕ್ ಥ್ರೆಡ್ನ ಯೂಸ್ ಮಾಡಿ ತುಂಬ ಡಿಸೈನ್ಸ್ಗಳನ್ನ ಅವರು ಮಾಡಿದ್ದಾರೆ. ಆ ಒಂದು ಡಿಸೈನ್ಸ್ ಬೇಕಂದ್ರೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅವ್ರ ಶಾಪ್ ಹತ್ರ ಹೋಗ್ಬಿಟ್ಟು ಕೂಡ ಒಂದು ವೀಡಿಯೋನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫ್ರೀ ಸಿಕ್ಕಾದ್ಮೇಲೆ ನಾನು ಅವ್ರ ಶಾಪ್ ಹತ್ರ ಹೋಗಿ ಒಂದು ವೀಡಿಯೋ ಕೂಡ ಮಾಡಿಕೊಡ್ತೀನಿ. ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಡ್ತಾರೆ ನೋಡಿ. ಮಧ್ಯದಲ್ಲಿ ನೀವು ಈ ಥರ ಸಣ್ಣ ಸಣ್ಣ ಗುಂಡುಗಳು, ಹಾಗೆ ಸಣ್ಣ ಸಣ್ಣದು ರಿಂಗ್ ಟೈಪಲ್ಲಿರೋಂಥ ಒಂದು ಗೋಲ್ಡಲ್ಲಿ ಮಾಡಿರೋಂಥ ಒಂದು ಡಿಸೈನ್ಸ್ ಇರ್ಬೋದು, ಅಥವಾ ಗೋಲ್ಡ್ ಜೊತೆಗೇ ಮುತ್ತುಗಳನ್ನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಹವಳನೂ ಕೂಡ ಯೂಸ್ ಮಾಡಿ, ಅದ್ರ ಜೊತೆಗೆ ಥ್ರೆಡ್ಡು ಕೂಡ ಯೂಸ್ ಮಾಡಿ ನೀವು ಈ ಥರ ಒಂದು ಸರಗಳನ್ನ ಮಾಡಿಸ್ಕೋಬೋದು. ನೀವು ಯಾವ ಸ್ಯಾರಿನ ವೇರ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದಕ್ಕೆ ಮ್ಯಾಚ್ ಮಾಡಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಅಥವಾ ನೀವೇನಾದರೂ ಮಲ್ಟಿ ಕಲರಲ್ಲಿ ಮಾಡಿಸ್ಕೊಂಡ್ರೆ ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಮಾಡ್ಕೋಬೋದು. ಅಥವಾ ಗ್ರೀನ್ ಕಲರಲ್ಲಿ, ಮೆರೂನ್ ಕಲರಲ್ಲಿ, ರೆಡ್ಡು ಮತ್ತು ಬ್ಲ್ಯಾಕು ಇದು ಒಂದು 4 ಕಲರಲ್ಲಿ ಮಾಡಿಸಿಟ್ಕೊಂಡ್ರೆ ಎಲ್ಲ ಸ್ಯಾರಿಗೂ ಕೂಡ ಹಾಕೋಬೋದು. ಈ ಒಂದು ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಒಂದು ಸರನ ಮಾಡಿಸ್ಕೊಂಡು ಕೂಡ ನೀವು ಎಲ್ಲ ಸ್ಯಾರಿಗೂ ಹಾಕ್ಕೋಬೋದು. ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ವರ್ಕ್ನ ಎಲ್ಲಿ ಮಾಡ್ತಾರೆ ಅನ್ನೋದನ್ನು ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ತಿಳಿಸಿದ್ದೀನಿ, ಬಟ್ ಕೆಲವೊಬ್ಬರಿಗೆ ಹೊಸ್ದಾಗಿ ನೋಡ್ತಿರೋರಿಗೆ ಗೊತ್ತಾಗಲ್ಲ ಅಂತೇಳಿ ಮತ್ತೆ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಥರ ಪ್ರತಿಯೊಂದು ಡೀಟೇಲ್ಸ್ಗಳಿರ್ಬೋದು ಅದ್ರ ಬಗ್ಗೆ, ಅಂದರೆ ಒಂದು ಜ್ಯುವೆಲ್ಲರ್ಸ್ ಬಗ್ಗೆ ಆಗಿರ್ಬೋದು, ಇಯರಿಂಗ್ಸ್ ಬಗ್ಗೆ ಆಗಿರ್ಬೋದು, ಹಾಗೆ ಇವಾಗ ಟ್ರೆಂಡಿಂಗಲ್ಲಿರೋಂಥ ಹೊಸ ಡಿಸೈನ್ಸ್ಗಳ ಬಗ್ಗೆ ಆಗಿರ್ಬೋದು,
ಕಮ್ಮಿ ಗ್ರಾಮಲ್ಲಿ ಮಾಡಿಸೋಂಥ ಓಲೆಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಸರಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿರ್ತೀನಿ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇದ್ರ ಜೊತೆಗೆ ನಾನು ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಂದು ಒಂದು ನವಿ ಫ್ಯಾಷನ್ ಅಂತ ಹೇಳಿ ಒಂದು ಬಟ್ಟೆ ಅಂಗಡಿನ ನನ್ನ ಮನೇಲೇ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಂದು ಅಂಗಡಿ ಕೂಡ ಇತ್ತು, ಬಟ್ ಅದು ನನ್ನ ಮಗು ನೋಡ್ಕೊಂಡು ಅಂಗಡಿಗೆ ಹೋಗೋಕ್ಕಾಗಲ್ಲ ಅಂತ ಆ ಒಂದು ರೀಸನ್ನಿಂದ ಅದನ್ನು ಆ ಶಾಪ್ನ ತೆಗಿಬೇಕಾಗಿ ಬಂತು. ಆ ಒಂದು ಕಾರಣಕ್ಕೆ ನಾನು ಮನೇಲೇ ಒಂದು ಶಾಪ್ನ ಮಾಡ್ಕೊಂಡಿದ್ದೀನಿ. ಅಲ್ಲೂ ಕೂಡ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕುರ್ತೀಸ್ಗಳಾಗಿರ್ಬೋದು, ಟಾಪ್ಸ್ಗಳಾಗಿರ್ಬೋದು, ಸ್ಯಾರಿಗಳು, ಸಿಂಪಲ್ ಸ್ಯಾರಿ, ಹಾಗೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳು ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ನನಗೆ ಈ ಒಂದು ಕೆಲಸಕ್ಕೂ ಕೂಡ ನಿಮ್ಮೆಲ್ಲ ಸಹಕಾರ ಬೇಕೇ ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ಧನುರ್ಮಾಸ ಮುಗಿದ ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ನೋಡಿ, ಈ ಥರ ಒಂದು ಥ್ರೆಡ್ ವರ್ಕಲ್ಲಿ ಮಾಡಿರೋಂಥ ಡಿಸೈನು ಎಲ್ಲ ಸ್ಯಾರಿಗೂ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ಸಿಂಪಲಾಗಿ ನೀವು ಯೂಸ್ ಮಾಡಿ ಆ ಒಂದು ಥ್ರೆಡ್ ವರ್ಕ್ನ ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು. ನೀವು ಸ್ಯಾರಿ ಮ್ಯಾಚ್ ಬೇಕಂದ್ರೂ ಮಾಡಿಸ್ಕೋಬೋದು, ಅಥವಾ ಬೇರೆ ಥರ ಏನಾದರೂ ಬೇಕಂದ್ರೂ ಕೂಡ ಮಾಡಿಸ್ಕೋಬೋದು, ಅಥವಾ ಮ್ಯಾಚಿಂಗ್ ಇಯರಿಂಗ್ಸ್ ಬೇಕಂದ್ರೂ ಕೂಡ ಮಾಡಿಸ್ಕೋಬೋದು. ನಿಮಗೆ ಇದು ಅಕಸ್ಮಾತ್ ಗೋಲ್ಡಲ್ಲಿ ಮಾಡಿಸ್ಕೊಳಕ್ಕಾಗಿಲ್ಲ ಅನ್ನೋರು ಆರ್ಟಿಫಿಷಿಯಲಲ್ಲೇ ಸಿಗುತ್ತೆ, ಆರ್ಟಿಫಿಷಿಯಲಲ್ಲಿ ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ಈಗಂತೂ ಗೋಲ್ಡಲ್ಲಿ ಈ ಒಂದು ವರ್ಕು ಕೂಡ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ. ಯಾವ ರೀತಿ ಮಣಿಗಳನ್ನ ಉಪಯೋಗಿಸಿ ಮಾಡ್ಕೋತಿದ್ರೋ ಈಗ ಥ್ರೆಡ್ಗಳನ್ನ ಉಪಯೋಗಿಸಿ ಮಾಡ್ಕೋತಾ ಇದ್ದಾರೆ. ನೋಡಿ, ಇದು ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡುಗಳನ್ನ ಸಿಂಪಲಾಗಿರೋಂಥ ಒಂದು ಗುಂಡುಗಳನ್ನ ಯೂಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಸಣ್ಣ ಸಣ್ಣ ಗುಂಡುಗಳನ್ನ ಕೂಡ ಯೂಸ್ ಮಾಡಿ ಸರಗಳನ್ನ ಮಾಡಿಸ್ಕೋಬೋದು, ಅಥವಾ ಈ ಥರ ದಪ್ಪ ದಪ್ಪು ಗುಂಡುಗಳಿಗೆ ಥ್ರೆಡ್ ವರ್ಕ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದನ್ನು ನೀವು ಎಲ್ಲ ಸ್ಯಾರಿಗೂ ಕೂಡ ವೇರ್ ಮಾಡ್ಕೋಬೋದು. ಇದ್ರ ಜೊತೆ ನೋಡಿ, ಅವಳನ್ನು ಯೂಸ್ ಮಾಡಿದ್ದಾರೆ, ಗುಂಡು ಯೂಸ್ ಮಾಡಿದ್ದಾರೆ, ಹಾಗೆ ಥ್ರೆಡ್ಡು ಕೂಡ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನ್ ಅಂತೂ. ಈ ಥರ ಒಂದು ಸರಗಳನ್ನ ಕೂಡ ನೀವು ಮಾಡಿಸ್ಕೋಬೋದು. ಈ ಥರ ಒಂದು ಪೆಂಡೆಂಟ್ ಉಪಯೋಗಿಸ್ಕೊಂಡು ನೀವು ಅದ್ರ ಮಧ್ಯೆ ಥ್ರೆಡ್ಡು ಹಾಗೆ ಗೋಲ್ಡು ಇದ್ರ ಜೊತೆಗೆ ಅವಳನ್ನು ಕೂಡ ಮಿಕ್ಸ್ ಮಾಡ್ಬೋದು, ಮುತ್ತು ಕೂಡ ಮಿಕ್ಸ್ ಮಾಡಿ ಮಾಡಿಸ್ಕೋತೀವಿ ಅಂದರೂ ಕೂಡ ನೀವು ಮಾಡಿಸ್ಕೋಬೋದು. ಈ ಥರ ಒಂದು ಡಿಸೈನ್ಸ್ಗಳನ್ನ ಈ ಒಂದು ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಆದಷ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ. ಥ್ಯಾಂಕ್ ಯು.